ಗೈಸ್, ಇವತ್ತು ಎಲ್ಲಿ ನೋಡಿದ್ರೂ ಫುಲ್ ಪೊಲೀಸು ಪೊಲೀಸು ಪೊಲೀಸು. ಏನು ಎತ್ತ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ರೋಡ್ ಅದು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಆಫೀಸ್ಗೆ ಹೋಗೋ ರೋಡ್ನ. ಅಲ್ಲಿ ತಾಲೂಕು ಆಫೀಸ್ ಇದೆ. ಯಾಕೆ ಇಷ್ಟೊಂದು ಜನ ಪೊಲೀಸ್ ಅಂತ ಗೊತ್ತಿಲ್ಲ. ಸ್ಕೂಲ್ ಟೈಮ್ ಆಗೋಯ್ತು, ಸೊ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಗೈಸ್. ಇಲ್ಲಾಂದರೆ ನನ್ನ ಮಗ ಬೇಜಾರು ಮಾಡ್ಕೋತಾನೆ ಅಂತ. ಸೊ ಇವಾಗ ಚಿಂಟುಗೋಸ್ಕರ ಕಾಯ್ತಾ ಇದ್ದೀನಿ. ಹೇ ಗೈಸ್, ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಎಲ್ಲಿ ನೋಡಿದ್ರು ಪೊಲೀಸ್ ಪೊಲೀಸ್ ಪೊಲೀಸ್. ಇವತ್ತು ಬೆಳಗ್ಗೆ ಬಂದಾಗಲೂ ಅಷ್ಟೇ ತುಂಬ ಜನ ಪೊಲೀಸಿದ್ರು. ಯಾಕೆ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಜನ ಪೊಲೀಸ್ಗಳು. ಫುಲ್ ಈ ಕಡೆ ಎಲ್ಲ ಪೊಲೀಸ್ ವ್ಯಾನ್ಗಳು. ಆ ಕಡೆ ಆ್ಯಕ್ಚುಲಿ ನಾನು ಹೋಗಬೇಕು, ಅದು ನಮ್ಮ ಆಫೀಸ್ಗೆ ಹೋಗೋ ರೋಡು, ಬಟ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಬೇರೆ ರೂಟಿಂದ ಹೋಗಬೇಕು ಇವತ್ತು. ಸ್ಕೂಲ್ ಬಿಟ್ಟಿದೆ, ನಮ್ಮ ಚಿಂಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಚಿಂಟು ಬರ್ತಾ ಇದ್ದಾನೆ ನೋಡಿ, ಅಲ್ಲಿ ಮುದ್ದು ಮಗ. ಬಂದ 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 ಕಿನ್ನರಿ ಚೂಕಿ. ಹಾಯ್, ಹೌ ಆರ್ ಯು? ನಮ್ಮ ಆಫೀಸ್ ಇರೋ ರೋಡಲ್ಲೇ ತಾಲೂಕು ಆಫೀಸು ಎಲ್ಲ, ತುಂಬ ಆಫೀಸು, ಮುನ್ಸಿಪಲ್ ಆಫೀಸ್ ಎಲ್ಲ ಇದೆ. ಸೊ ಈ ರೋಡಲ್ಲಿ ಫುಲ್ ಸೆಕ್ಯೂರಿಟಿ ಇದೆ, ಬಿಕಾಸ್ ಇಲ್ಲಿ ಮೀಟಿಂಗ್ ನಡೀತಾ ಇದೆ. ಗೈಸ್, ಎಲ್ಲಿ ನೋಡಿದ್ರು ಪೊಲೀಸ್ ಪೊಲೀಸ್ ಪೊಲೀಸ್. ಯಾವ ಕಡೆ ಕಣ್ಣು ಹಾಕಿದ್ರು ಪೊಲೀಸ್ ಗೈಸ್. ನಮ್ಮ ಅಂಕೋಲ ತುಂಬ ಪೊಲೀಸ್ ಆಗಿದ್ದಾರೆ ಇವತ್ತು. ಎಲ್ಲಿ ನೋಡಿದ್ರು ಪೊಲೀಸ್ ವೆಹಿಕಲ್ಸ್ ನೋಡಿ. ಮತ್ತೆ ಅಲ್ಲೂ ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಸಮ್ಮೇಳನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಹತ್ತತ್ರ ಒಂದು 500 ಜನ, 100ಗಿನ್ನ ಜಾಸ್ತಿ ಅಂತೂ ಇದ್ದಾರೆ ಗೈಸ್. ನೋಡಿ ಎಷ್ಟು ಪೊಲೀಸ್ ಇದ್ದಾರೆ ಗೊತ್ತಾ ಗೈಸ್. ಮಧ್ಯಾಹ್ನ ಅರ್ಜೆಂಟಲ್ಲಿ ಚಿಂಟು ಕರ್ಕೊಂಬರಕ್ಕೆ ಹೋಗ್ಬಿಟ್ಟೆ. ಸ್ನಾನ ಮಾಡಿ ಪೂಜೆ ಸಹ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೋ ಫೇಸ್ ಡಲ್ ಅನ್ನಿಸ್ತಾ ಇದೆ ಅಲ್ಲ, ಯಾಕೆಂದರೆ ತಲೆಯಲ್ಲಿ ತುಂಬ ಯೋಚನೆ ಇದೆ, ಮನಸ್ಸು ತುಂಬ ನೋವಿದೆ. ಅದಕ್ಕೋಸ್ಕರ ನಿಮಗೆಲ್ಲ ಹೇಳಿದೆ ಪ್ರೀವಿಯಸ್ ವ್ಲಾಗಲ್ಲೇ, ಒಬ್ಬರು ತುಂಬ ಬೇಕಾದವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ಹಾಗಾಗಿ ಆ ನೋವಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ತುಂಬಾ ನಾನು ಡಿಪೆಂಡ್ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ ನಾನು ಹೇಗೆ ಇದರಿಂದ ಹೊರಗೆ ಬರ್ತೀನಿ ಅಂತ ನೆನೆಸ್ಕೊಂಡ್ರೆ ಅಳು ಬರ್ತಾ ಇದೆ. ಈ ಸಲ ಇದೇ ಕಾರಣಕ್ಕೆ ನಾನು ನಮ್ಮಮ್ಮ ಮನೆಗೆ ಮೇ ಬಿ ಹಬ್ಬಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲೋ ನನಗೆ ಅದು ಸಹ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಎಲ್ಲ ಜವಾಬ್ದಾರಿಗಳು ಎಲ್ಲ ಇದು ನನ್ನ ಮೇಲೆ ಬಿದ್ದುಬಿಟ್ಟಿದೆ. ಈಗ ಹೇಗೆ ಬೇರ್ ಮಾಡಬೇಕು, ಹೇಗೆ ಸಸ್ಟೈನ್ ಆಗಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗಿದ್ರು. ಅದೆಲ್ಲ ಹೇಳೋಕ್ಕೂ ಆಗಲ್ಲ ಪಬ್ಲಿಕ್ಕಲ್ಲಿ. ಹಂಗನ್ಬಿಟ್ಟು ಬಾಯ್ ಫ್ರೆಂಡ್ ಅಂತ ಅಂದ್ಕೋಬೇಡಿ. ಯಾವ ಬಾಯ್ ಫ್ರೆಂಡು ಅಲ್ಲ, ಯಾವ ಲವರು ಅಲ್ಲ. ನನಗೆ ಮನಸ್ಸಿಗೆ ತುಂಬ ಹತ್ರವಾದಂಥ ವ್ಯಕ್ತಿ, ತಮ್ಮನ ಸಮಾನ ವ್ಯಕ್ತಿ. ನನ್ನ ಸ್ವಂತ ತಮ್ಮ ಅಲ್ಲ, ಆದರೂ ಸಹ ನನ್ನ ತಮ್ಮ. ತುಂಬ 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 ಬೇಜಾರಾಗ್ತಾ ಇದೆ. ಬೆಳಗ್ಗೆ ಚಿಂಟು ಅವ್ರ ಪಪ್ಪನೇ ಪೂಜೆ ಮಾಡಿ ಹೋಗಿದ್ದಾನೆ. ನನಗೆ ಹೂವು ಸಹ ಮುಟ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ದೀಪ ಹಚ್ಚೋಕ್ಕೆ ಎಲ್ಲ ದೀಪ ತೊಳೆದ್ಬಿಟ್ಟು ದೀಪ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ತುಪ್ಪ ದೀಪ ಹಚ್ಚೋಕ್ಕೆ ತುಪ್ಪ ಹಾಕಿಟ್ಟು ರೆಡಿ ಮಾಡಿದ್ದೆ. ಹೂವು ಮುಟ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ.
ಸೊ ಇವತ್ತು ಹೂವು ಮುಡ್ಸಿಲ್ಲ ಗೈಸ್, ನಾಳೆ ಮುಡ್ಸೋಣ ಅಲ್ಲ ಗೈಸ್. ಪೂಜೆ ಆಯಿತು. ಬನ್ನಿ ಇವಾಗ ಚಿಂಟುಗೆ ಏನು ಸ್ನ್ಯಾಕ್ಸ್ ಮಾಡಿಕೊಡೋದು ಅಂತ ನೋಡೋಣ ಗೈಸ್. ಈಗ ಸ್ನ್ಯಾಕ್ಸ್ ಸಮಯ. ಸೊ ಹಾಲು ಕಾಯಕ್ಕಿಟ್ಟಿದ್ದೀನಿ. ಚಿಂಟುಗೆ ಇವತ್ತು ಎಗ್ ಆಮ್ಲೆಟ್ ಮಾಡಿಕೊಡೋಣ ಅಂದ್ಬಿಟ್ಟು ಎಗ್ ತೊಗೊಂಡು ಬಂದಿದ್ದೀನಿ. ಇವಾಗ ಫಸ್ಟು ನಾನು ಹಾಲು ಕುಡಿದ್ಬಿಟ್ಟು ಅವನಿಗೆ ಹಾಲು ಕೊಟ್ಬಿಟ್ಟು ಆಮೇಲೆ ಆಮ್ಲೆಟ್ ಮಾಡಿಕೊಡ್ತೀನಿ. ಮನಸ್ಸಿಲ್ಲ, ಮುಖದಲ್ಲಿ ತಾಂಡವ ಆಡ್ತಾ ಇದೆ ಬೇಜಾರು ಅನ್ನೋದು. ಮನಸ್ಸಲ್ಲಿ ರುದ್ರ ತಾಂಡವ ಆಡ್ತಾ ಇದೆ. ಆದರೂ ಲೈಫ್ ಮುಂದೆ ಹೋಗಬೇಕು. ಫಸ್ಟು ನಾನು ಕುಡಿತಾ ಇದ್ದೀನಿ ಹಾಲು, ಆಮೇಲೆ ಚಿಂಟು ಕೊಡ್ತೀನಿ. ಅಯ್ಯೋ ಬಂದೇ ಬಿಟ್ಟ. ಕಾಯಿ ಸಿಗ್ತಿದ್ದೀನಿ, ಬೇಡ ಅಂತ ಹೇಳೋ ಮಾತೇ ಇಲ್ಲ. ಏನಾದರೂ ಮಾಡ್ಕೊ. ನೀವು ಓದ್ಕೊಳ್ಳೋದು ಬಿಟ್ಟು ಯಾಕೆ ಬಂದೇನೋ, ತಗೋಬರ್ತಿದ್ನಲ್ಲ. ಈಗೆಲ್ಲ ಹೋಗ್ತಾ ಇದೆಯಾ ಗೈಸ್? ಇದೇನು ಅಂತ ಗೊತ್ತಾ ನಿಮಗೆ? ಇದು ಒಂದು ಕಡೆ ಇದು ಅಂಡ ಗೈಸ್, ಅಂಡ ಕೋಳಿ ಮೊಟ್ಟೆ ಹೆಂಗಾಗಿದೆ ನೋಡಿ. ಇದ್ರ ಶೆಲ್ಲೆಲ್ಲ ಹೋಗಿದೆ, ಜೆಲ್ಲಿ ಜೆಲ್ಲಿ ಆಗಿದೆ, ಸ್ಪಾಂಜಿ ಸ್ಪಾಂಜಿ ಥರ ಆಗಿದೆ ನೋಡಿ. ಇದು ಹೇಗೆ ಮಾಡೋದು ಅಂತ ನಿಮಗೆ ಬೇಕಾ? ಈ ರೀತಿಯಾದ ಜೆಲ್ಲಿ ಜೆಲ್ಲಿ ಸ್ಪಾಂಜಿ ಸ್ಪಾಂಜಿ ಎಗ್ ಯಾವ ರೀತಿ ಮಾಡೋದು ಬೇಕಾ? ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಚಿಂಟು ಎಕ್ಸ್ಪೆರಿಮೆಂಟ್ ಮಾಡಿರೋದು ಇದು. ನಿಮಗೂ ಬೇಕಾದರೆ ಹೇಳಿ, ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಿಂಟುಗೆ ಆಮ್ಲೆಟ್ ರೆಡಿ ಆಯಿತು. ಇದು ಮೊಟ್ಟೆ ಹೊಸದು ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಗೈಸ್ ಅದೇನಲ್ಲಿ ಮಾಡಿದ್ದೇನಲ್ಲ ಇದು ನನಗೆ. ಗೈಸ್ ಚಿಂಟುಗೆ ಆಮ್ಲೆಟ್ ರೆಡಿ. ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಬೇಗ ತಿನ್ಬಿಟ್ಟು ಓದ್ಕೋಬೇಕು. ಬಾಯ್ ಗೈಸ್. ನಮ್ಮ ಚಿಂಟು ಬಡ್ದು ಬಾಯ್ಗೆ ಹಾಕೊಂಡ. ಒಂದು ಬ್ರೆಡ್ಡು ಬಾಯ್ಗೆ ಹಾಕೊಂಡೆ. ಹೌದು, ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ನಂದೆಲ್ಲ ತಣ್ಣಗೆ ಹೋಗ್ಬಿಟ್ಟಿದೆ. ಬ್ರೆಡ್ಡು ಆಮ್ಲೆಟು ಎಲ್ಲ. ಅದ್ರ ಪರವಾಗಿಲ್ಲ, ಬೇಗ ತಿನ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ಚಿನ್ನಮ್ಮ ತಗೋ ಇನ್ನೊಂದು ಬೇಕಾದ್ರೆ. ಈಗ ಯಾಕೆ ಹಾಕಿದ್ಯಾ ಆಫ್ ಮಾಡೋಕ್ಕೆ? ಏನು ಬರ್ತಾ ಇದೆ? ಸೊ ಗೈಸ್ ನಾನು ತಿನ್ಬಿಟ್ಟು ಬರ್ತೀನಿ ಆಯ್ತಾ? ಏನು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್, ನನ್ನ ಮೈಂಡ್ ಫುಲ್ ಸ್ಕ್ವೇರ್ ಆಗಿ ಹೋಗಿದೆ. ಹೋಗಲ್ಲೇ ಗೈಸ್, ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. ಒಂದು ರಾಶಿ ಬಟ್ಟೆ ಇದೆ, ಮಡಿಸ್ಬೇಕು. ನೆನೆ ಗೈಸ್ ಅವನು ಊರಿಗೆ ಹೋಗ್ಬೇಕು. ನನಗೆ ಆಗ್ತಾ ಇಲ್ಲ ಗೈಸ್, ಈ ಸಲ ನನ್ನ ಕೈಲಿ ಆಗ್ತಾ ಇಲ್ಲ ಊರಿಗೆ ಹೋಗೋಕ್ಕೆ. ನೋಡಿ ಯೋಚನೆ ಮಾಡಿ ಮಾಡಿ ನನ್ನ ಐಸೆಲ್ಲ ರೆಡ್ ಆಗಿಬಿಟ್ಟಿದೆ. ಹಂಗನ್ಬಿಟ್ಟು ನಾನು ಹತ್ತಿಲ್ಲ, ಕ್ರೈ ಮಾಡಿಲ್ಲ, ಬಟ್ ಸಮ್ವೇರ್ ನನ್ನ ಮನಸ್ಸು ಭಾರ ಆಗಿದೆ, ನನ್ನ ತಲೆ ಭಾರ ಆಗಿದೆ. ಸೊ ನನ್ನ ಐಸು ಭಾರ ಆಗ್ಬಿಟ್ಟಿದೆ. ತಿನ್ನಲ್ಲ, ವಾಟ್ ಯು ಕಾಲ್ ಫೆದರಿ ವೆಯ್ಟ್ ಅಲ್ಲ, ಲೈಟ್ ವೆಯ್ಟ್. ತಿನ್ನಲ್ಲ. ಗೈಸ್ ಇಷ್ಟೊಂದು ಬಟ್ಟೆ ಇದೆ ಈಗ. ನೆನ್ನೆ ಹೇಳ್ತಾ ಇದೆ ಗೈಸ್, ಎಲ್ಲ ಡಿಸ್ಟರ್ಬ್ ಮಾಡ್ತಾನೆ. ನೆನ್ನೆ ವಾಷಿಂಗ್ ಮಿಷಿನ್ ನಲ್ಲಿ ಹೋಗಿದ್ದೀನಿ. ಇದು ಗುಮ ಅಂತ ಇದೆ.
ನೀನು ಅಪ್ಪಾಜಿ ಥರ ಹೇಳ್ತೀಯಲ್ಲ, ವಂಡರ್ಫುಲ್, ಬ್ಯೂಟಿಫುಲ್, ನೈಸ್. ಗೈಸ್ ನಮ್ಮಪ್ಪನ ಕಾಪಿ ಮಾಡ್ತಾವನೆ ಚಿಂಟು. ನೈಸ್, ವಂಡರ್ಫುಲ್, ಬ್ಯೂಟಿಫುಲ್. ನಮ್ಮಪ್ಪನ ಹಿಂಗೆ ಅಲ್ಲ ಚಿಂಟು? ಏನಪ್ಪ ಗೊತ್ತಿಲ್ಲ. ಓ ಇಸ್ ಇಟ್ ವಂಡರ್ಫುಲ್, ಬ್ಯೂಟಿಫುಲ್, ನೈಸ್, ಗ್ಲಾಮರಸ್. ನಿನ್ನ ಅಜ್ಜಿ ಗ್ಲಾಮರಸ್ ಅಂದ್ರೆ ಏನಂತ ಗೊತ್ತು? ಏನಂತಾನೆ ಗೊತ್ತಿಲ್ಲ. ಗ್ಲಾಮರಸ್ ಅಂತೆ, ಗ್ಲಾಮರಸ್ ಅಂತೆ. ಹೇಗೆ ಕಾಣ್ತಾ ಇದೆ? ಹೇಗೆ ಕಾಣ್ತಾ ಇದೆ? ನನ್ನ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ? ತುಂಬ ದಿನ ನಾನು ಹಾಕೇ ಇಲ್ಲ ಅಲ್ಲ. ನಾನು ಅವಾಗ ಲಾಂಗ್ ಬ್ಯಾಕ್ ಹೇರ್ಸ್ ಇದೇ ರೀತಿ ಗ್ರೋ ಇದ್ದಾಗ ಹಾಕಿದ್ದೆ. ನನಗೆ ಗೊತ್ತಿಲ್ಲ ಇಷ್ಟು ಕೂದಲು ಬೆಳೆದಿದೆ, ಇಷ್ಟು ಚೆಂದಾಗಿ ಜಡೆ ಹಾಕ್ಬೋದು ಅಂತ. ಹಾಕಿದ್ದೆ ಅಲ್ಲ ನಾನು, ಹೌದು. ಬಟ್ ಈ ಸ್ಟೈಲಲ್ಲಿ ಹಾಕಿರಲಿಲ್ಲ ಅವತ್ತು ಹಬ್ಬದ ದಿನ. ಬ್ಯಾಕ್ ಸೈಡ್ ಹಾಕಿದ್ದೆ, ಚೆನ್ನಾಗಿ ಕಾಣ್ತಾ ಇದೆ. ಹೇರ್ ಸ್ಟೈಲ್ ಒಂದು ರೀಲ್ ಮಾಡಿಬಿಡೋಣ ಅಲ್ಲ? ಓದ್ಕೊಳ್ಳೋ ಗೈಸ್. ಇಷ್ಟೆಲ್ಲ ಬಟ್ಟೆ ಒಗಿಬೇಕು, ಇಷ್ಟೆಲ್ಲ ಬಟ್ಟೆ ಮಡಿಸ್ಬೇಕು ಗೈಸ್. ಈಗ ಕೂತ್ಕೊಂಡು ಚಿಟ್ಟವ್ರ ಪಾಪ ಬರೋ ಅಷ್ಟೊತ್ತಿಗೆ ನಾನು ಇಷ್ಟು ಬಟ್ಟೆ ಮಡಿಸಿ ಇಡಬೇಕು. ಆಮೇಲೆ ಅವನು ಬೇಜಾರು ಮಾಡ್ಕೋತಾನೆ. ಅವನಿಗೆ ಮನೆಯೆಲ್ಲ ಗಬ್ಬಾಗಿರೋದು ಇಷ್ಟ ಆಗಲ್ಲ. ಈಗ ಬರಲ್ಲ ಅವನು. ಬಂದರೆ ಮಡಿಸ್ತಾ ಇರ್ತೀನಲ್ಲ, ಸಮಾಧಾನ ಆಗ್ತಾನೆ. ನನ್ನ ಹೆಂಡತಿ ಕೆಲಸ ಮಾಡ್ತಾವಳೆ ಅಂತ. ಗೈಸ್ ಅವ್ನಿಗೆ ಯಾವಾಗಲೂ ನಾನು ಕೆಲಸ ಮಾಡ್ತಾ ಇರಬೇಕು. ನನ್ನ ಮಗನಿಗೆ ನಾನು ಯಾವಾಗಲೂ ಒಂದು ಪಕ್ಕ ಇರಬೇಕು. ಎಷ್ಟು ಆಪೋಸಿಟ್. ಏನಾಗತ್ತೆ ಏನಾಗತ್ತೆ ಏನಾಗತ್ತೆ? ನಾನು ಊರಿಗೆ ಹೋಗ್ತಾ ನನಗೆ ಯೋಚನೆ ಮಾಡಿ 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 ತಲೆನೋವು ಬಂದ್ಬಿಡದ. ನಾನು ತುಂಬ ಆಸೆ ಆಗಿದ್ದೆ ಹೋಗ್ಬೇಕು ಊರಿಗೆ, ಅಲ್ಲಿ ಅಮ್ಮಾಗೆಲ್ಲ ಹೆಲ್ಪ್ ಮಾಡಬೇಕು, ತಿಂಡಿ ಮಾಡಬೇಕು ಅಂತ. ಬಟ್ ಅಟ್ ಪ್ರೆಸೆಂಟ್ ಇಲ್ಲಿ ಇರೋ ಸಿನಾರಿಯೋ, ಸಿಚುಯೇಷನ್ಸ್, ಕಂಡೀಷನ್ ನೋಡಿದ್ರೆ ನಿಜ ಹೇಳ್ತೀನಿ, ನನಗೆ ಹೋಗೋ ಮನಸ್ಸಿಲ್ಲ. ಏಕೆಂದರೆ ಹೋಗೋ ಮನಸ್ಸಿದ್ರೂ ಸಹ ಅದು ಕೇಳೋದು ಅಷ್ಟೊಂದು ಸೂಕ್ತ ಅಲ್ಲ. ನಾನು ಊರಿಗೆ ಹೋಗ್ತೀನಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಬಿಕಾಸ್ ಅಷ್ಟು ಟೈಟ್ ಕಂಡೀಷನ್ ಇದೆ ಇಲ್ಲಿ. ಅದೆಲ್ಲ ನನಗೆ ವಿವರಿಸೋಕ್ಕೆ ಆಗಲ್ಲ ಅಲ್ಲ, ನಾನು ವಿವರಿಸ್ತೀನಿ. ಆದರೆ ಎಲ್ಲನೂ ಹೇಳ್ಕೊಡೋಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ಸೊ ಹಾಗಾಗಿ ಈ ಟೈಟ್ ಕಂಡೀಷನಲ್ಲಿ ನಾನು ಊರಿಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಚಿಂಟುಗೆ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇ ಇಲ್ಲಿಂದ ಹೊರಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಚಿಂಟುನ ಮಂಡೇ ಇಲ್ಲಿಂದ ಪಾರ್ಸಲ್ ಮಾಡೋಣ ಅಂತ ಇದ್ದೀನಿ. ಅವನು ಹೋಗ್ತೀನಿ ಅಂತ ಇಷ್ಟಪಟ್ಟರೆ ನಾನು ಬಾ ಅಂತಿದ್ದಾನೆ. ಬಟ್ ನನ್ನ ಕೈಲಿ ಆಗಲ್ಲ ಗೈಸ್. ನನಗೆ ಇಲ್ಲಿ ಈ ಪರಿಸ್ಥಿತಿಲಿ ಇದನ್ನೆಲ್ಲ ಈ ರೀತಿ ಬಿಟ್ಬಿಟ್ಟು ನಾನು ಅಲ್ಲೋಗಿ ನನಗೆ ಇಲ್ಲ ಗೈಸ್, ಇಟ್ಸ್ ನಾಟ್ ಪಾಸಿಬಲ್. ನೀನು ಮ್ಯೂಸಿಕ್ ಹಾಕೊಂಡಲ್ಲ ಓದೋದು, ಜಸ್ಟ್ ರಿಮೂವ್ ಇಟ್. ನೀನ್ ಮಾಡ್ತಿದ್ಯಾ ತಾನೆ, ಮಾಡು. ಜಸ್ಟ್ ಕೊಡು ಇಲ್ಲಿ, ನನಗೆ ಈಗ ಬೇಕಾದೋ. ನಾನೀಗ ಮಾತಾಡ್ಬೇಕು, ಅದಕ್ಕೆ ತಗೊಂಡಿದ್ದೀನಿ. ನೀನು ಓದೋದಾದ್ರೆ ಓದು, ಮಾತುಗಿತ್ತು ಇಲ್ಲ. ನಾನು ಮಾತಾಡ್ಬೇಕು ನೋಡಿ ಗೈಸ್. ಸೊ ಬನ್ನಿ ನೋಡು, ನಿಂಗೆ ನೋಡಿ ಗೈಸ್, ಅದು ತಗೊಂಡಿರೋದು ನಾನು, ಬಾ ಹಾಕೋತಾ ಇರೋದು ಅವನು. ನೋಡಿ ಅವನಿಗೆ ತುಂಬಾ ಇಷ್ಟ ಆಗಿದೆಯಂತೆ. ಆದ್ರೂ ನಂಗೆ ಹೆಡ್ಫೋನ್ಸೇ ಬೇಕು ಇದ್ರಲ್ಲಿ. ಅವನಿಗೆ ಬಟ್ ಇದು ತುಂಬಾ ಇಷ್ಟ ಆಗಿದೆ ಅಂತೆ. ಅವನು ಲೈಕ್ ದಿನಕ್ಕೆ ಒಂದ್ಸಲನಾದ್ರೂ ಹಾಕೋತಾನೆ. ಅದು ಅವನಿಗೆ 2 ಹಾಕೊಳ್ಳೋಕ್ಕೂ ಇಷ್ಟ, ಒಂದಲ್ಲ 2 ಹಾಕೋಬೇಕಂತೆ. ಗೈಸ್ ಒಂದು ರೀಲ್ ಮಾಡ್ಕೊಂಡು ಬರ್ತೀನಿ, ಯಾಕೋ ನನ್ನ ಮನಸ್ಸು ಸರಿಗಿಲ್ಲ. ಏನ್ ಮಾಡಿ ತೋರಿಸ್ತೀಯಾ? ಗೈಸ್ ಕೆಲವೊಂದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಒಂದು ಮೊಮೆಂಟಲ್ಲಿ ನಾವು ನಮ್ಮ ಪೇನ್ನ ಶೇರ್ ಮಾಡ್ಕೊತೀವಿ. ಹೌದು, ಹಾಗನ್ಬಿಟ್ಟು ಎಲ್ಲದಕ್ಕೂ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ನನಗೆ ನೋವಾಗಿದೆ ಅನ್ನೋದು ಕ್ಲಾರಿಟಿ. ಬಟ್ ಯಾಕಾಯಿತು, ಯಾರಿಂದ ಆಯಿತು, ಅದು ಬೇಕಾಗಿಲ್ಲ ಅನಿಸುತ್ತೆ. ಆಗಿತ್ತು ಏನು ಅಂಥದ್ದೇನು ದ್ರೋಹ ಅಲ್ಲ.
ಅವರಿಗೆ ಸ್ವತಂತ್ರವಾಗಿರಬೇಕು ಅಂತ ಅವ್ರು ಹೋದರು. ಬಟ್ ಇಷ್ಟು ದಿನ ನಮ್ಮ ಜೊತೆ ಇದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯಿತು ಆ್ಯಂಡ್ ತುಂಬ ದುಃಖನೂ ಆಗ್ತಾ ಇದೆ. ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತಲೂ ಅನ್ನಿಸ್ತಾ ಇದೆ. ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗಿನ್ನೂ ಜೋರು ಮಳೆ ಬಂದು ಹೋಯಿತು. ಎಷ್ಟು ಜೋರು ಮಳೆ ಬಂತು ನೋಡಿದ್ರಿ ಅಲ್ಲ. ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೂ ಮುಂಚೆ ಇದ್ದಿದ್ದು ಜೋರು ಮಳೆ ಬಂದಿತ್ತು. ಬಟ್ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇವತ್ತು 4 ಗಂಟೆಗೆ ಎದ್ದಿದ್ದೀನಿ, ಆದರೆ ಏನೂ ಮಾಡಿಲ್ಲ. ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಪ್ರೇ ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಲೈಟಾಗಿ ಒಂದೆರಡು ವಾರ್ಮಪ್ ಎಕ್ಸಸೈಸ್ ಥರ ಬಟರ್ಫ್ಲೈ ಎಕ್ಸಸೈಸು ಅದು ಇದು ಮಾಡಿದೆ. ಎಕ್ಸಸೈಸ್ ಅಲ್ಲ ಅದು, ನನಗೆ ನಿದ್ದೆ ಬೇರೆ ಬರ್ತಾಯಿತ್ತು. ಒಂದು ಕಡೆ ದೇವ್ರಿಗೆ ಪ್ರೇ ಮಾಡಾಯ್ತಲ್ಲ, ನಿದ್ದೆ ಮಾಡೋಣ ಅನ್ನೋ ಮನಸ್ಸು. ಇನ್ನೇನು ನಿದ್ದೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಮತ್ತಿನ್ನೆಂಥ ನಿದ್ದೆ ಮಾಡೋದು, ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಬಟ್ ಏನು ಗೊತ್ತಾ, ಅದೇ ನನಗೆ ಕಷ್ಟ ಆಗ್ತಾಯಿದೆ. ಪ್ರೇ ಮಾಡ್ತಾ 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 ಒಂದು ಡಿಸೈಡ್ ಮಾಡಿದೆ. ಅಫ್ಕೋರ್ಸ್ ಈಗ ನನ್ನ ಪ್ರೆಸೆನ್ಸ್ ಇಲ್ಲಿ ಬೇಕು. ಆ್ಯಂಡ್ ಆ್ಯಕ್ಚುಲಿ ಈಗ ಮೇಂಟೆನೆನ್ಸಲ್ಲಿ ಇದ್ದಾರೆ ನಮ್ಮ ರೆಸಾರ್ಟಲ್ಲಿ. ಈಗ ಹುಡುಗರು ಇದ್ದಾರೆ. ಸೊ ಅವರು ಹಬ್ಬಕ್ಕೆ ರಜೆ ಬೇಕು ಅಂತ ಹೇಳ್ತಾ ಇರೋದು. ಸೊ ಏನು ಮಾಡಲಿ ಅಂದರೆ, ಇವತ್ತು ನಾನು ಚಿಂಟುನ ಇಲ್ಲಿಂದ ಕರ್ಕೊಂಡು ಹೋಗಿ ಅಮ್ಮ ಮನೆಗೆ ಬಿಟ್ಟು ಅಲ್ಲಿ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಹಬ್ಬದ ತಿಂಡಿ ಪ್ರಿಪ್ರೇಷನ್ಸ್ಗೆ, ಆಮೇಲೆ ವಾಪಸ್ ಬಂದುಬಿಡಬೇಕು. ಹಬ್ಬದ ದಿನ ಇಲ್ಲೇ ಇರಬೇಕು. ಯಾಕೆ ಅಂದರೆ ಹಬ್ಬಕ್ಕೆ ಆ ಹುಡುಗರು ಊರಿಗೆ ಹೋಗಲೇಬೇಕು, ನಮಗೆ ಹಬ್ಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟು ಆ್ಯಂಗಲಲ್ಲಿ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದ್ರು ನನಗೆ ಸಲ್ಯೂಷನ್ ಸಿಗ್ತಾ ಇಲ್ಲ. ಫೈನಲಿ ಇದೊಂದೇ ನನಗೆ ಸಲ್ಯೂಷನ್ ಸಿಕ್ಕಿದ್ದು. ನನ್ನ ಮಗನೂ ಚೆನ್ನಾಗಿರಬೇಕು, ಅಲ್ಲಿ ಅಮ್ಮಂಗೂ ಹೆಲ್ಪ್ ಆಗಬೇಕು. ಆ್ಯಂಡ್ ಅಟ್ಲೀಸ್ಟ್ ನನ್ನ ಕೈಲಿ ಹೋಗೋಕ್ಕಾಗಿಲ್ಲ ಅಂದರೆ ನನ್ನ ಮಗನ ಪ್ರೆಸೆನ್ಸಲ್ಲಿದ್ದರೆ ಅವರು ಅಟ್ಲೀಸ್ಟ್ ಸಮಾಧಾನ ಆಗಿರ್ತಾರೆ. ಸೊ ಹಾಗಾಗಿ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ತಿಂಡಿ ಗಿಂಡಿ ಮಾಡಿಕೊಟ್ಬಿಟ್ಟು ವಾಪಸ್ ಬರೋಣ. ಆಮೇಲೆ ಹೋಗಿ ಚಿಂಟುನ ಕರ್ಕೊಂಡು ಬರೋಣ. ಇಲ್ಲಾಂದರೆ ಅವನಿಗೆ ಹೇಳಿದ್ರೆ ಅಲ್ಲಿಂದ ಕದಂಬ ಬಸ್ಸಿಗೆ ಅವನ್ನ ಹತ್ತಿಸಿ ಕಳಿಸ್ತಾರೆ. ಸೊ ಹೀಗೆ ಥಿಂಕ್ ಮಾಡಿರೋದು, ಈ ಥರ ಡಿಸೈಡ್ ಮಾಡಿದ್ದೀನಿ. ಇದನ್ನು ಚಿಂಟು ಅವ್ರ ಪಪ್ಪಾಗಿ ಹೇಳಬೇಕು. ಬಟ್ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ಗೈಸ್, ಅರ್ಥ ಎಲ್ಲ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಹೋಪ್ಸು ನಾನು ಇದನ್ನೇ ಮಾಡೋದು ಇವತ್ತು. ಲಕ್ಕಿಲಿ ದೇವ್ರ ದಯೆಯಿಂದ ಈ ರೀತಿ ಆಗಿ ಮತ್ತೆ ನಾನು ಅಲ್ಲಿ ಬಿಟ್ಟು ವಾಪಸ್ ಬರೋ ಥರ ಆಗಲಿ. ಬನ್ನಿ ಇದು ಹೋಗಿ ಕಿಚನ್ ಕೆಲಸ ಮಾಡೋಣ. ಆ್ಯಸ್ ಯೂಶ್ವಲ್ ಲೆಮನ್ ವಾಟರ್ನ ಕುಡಿತಾ ಇದ್ದೀನಿ. ನಾನೊಂಥರ ಸುಮಾರಿ ಅನಿಸುತ್ತೆ. ಸಮ್ಟೈಮ್ಸ್ ನನಗೆ ಕಾಫಿ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಅನ್ನಿಸ್ತಾ ಇರುತ್ತೆ. ಅದೆಲ್ಲ ಬಿಟ್ಟು ಲೆಮನ್ ವಾಟರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ಈಗ ಟೈಮ್ ಬಂದು 7:15. ಸೊ ನಂದು ಬಟ್ಟೆ ಒಗ್ದಾಯಿತು. ಫಸ್ಟ್ ಸ್ಲಾಟ್ ಅಂತ ಹೇಳ್ಬೋದು, ಬಿಕಾಸ್ ಇನ್ನೂ ಯಾರ್ದು ಸ್ನಾನ ಆಗಿಲ್ಲ. ಇದೆಲ್ಲ ನಿನ್ನೆ ಮಧ್ಯಾಹ್ನದಿಂದ ಅನ್ಕೋಬೋದು. ಸೊ ನಿನ್ನೆ ಚಿಂಟೂರ ಪಪ್ಪ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ದ. ಸೊ ಅದೊಂದು ಹುಡ್ಕೊಂತು. ದೆನ್ ಚಿಂಟುದು, ನಂದು. ಸೊ ಹೀಗಾಗಿ ಜಾಸ್ತಿನೇ ಇದೆ. ಮತ್ತು ಇವಾಗೆಲ್ಲ ಸ್ನಾನ ಮಾಡ್ಕೋತಾರಲ್ಲ, ಆ ಬಟ್ಟೆಗಳು ಪೆಂಡಿಂಗ್ ಇದೆ. ಅದಕ್ಕೆ ಹೇಳಿದ್ದು ಶಿಫ್ಟ್ ವೈಸ್. ಫಸ್ಟ್ ಶಿಫ್ಟಿಂದು ಸ್ವಲ್ಪ ಬಟ್ಟೆಗಳು ಮುಗೀತು. ಆಮೇಲೆ ಒಟ್ಟಿಗೆ ಜಾಸ್ತಿ ಆಗಿಬಿಡುತ್ತೆ. ಬಿಕಾಸ್ ನನಗೆ ಬೇರೆ ಬೇರೆ ಕೆಲಸ ಪ್ಲ್ಯಾನ್ಸು ಎಲ್ಲ ಇರೋದ್ರಿಂದ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಹಂಗಾಗಿ 1 ರೌಂಡ್ ಬಟ್ಟೆ ಒಗ್ದೆ. ಕೊಡ್ಲಾ ಅಂದ್ರು ಅಂತೆ, ಮತ್ತೆ ಬೇಗ ಬೇಗ ಗುಚ್ಕೋಬಾ. ಗೈಸ್ ಚಿಂಟುಗೆ ವಾಟರ್ ತೊಗೊಬಂದಿದ್ದೀನಿ. ಇವತ್ತು ಊರಿಗೆ ಹೋಗಬೇಕು ಅನ್ನೋ ದೃಷ್ಟಿನಲ್ಲಿ ಬೇಗ ಬೇಗ ಕೆಲಸ ಮಾಡಬೇಕಂತಿದ್ದೀನಲ್ಲ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ, ಹಬ್ಬ ಅಲ್ಲ. ಸೊ ಚೇಂಜ್ ಮಾಡಬೇಕು. ಇವತ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ
ಆಬ್ವಿಯಸ್ಲಿ ಲೈಕ್ ಆ್ಯಸ್ ಯೂಶ್ವಲ್ ದಿನ ಮಾಡ್ತೀನಿ, ದಿನ ಅಲ್ಲ ಅಂದರೆ ದಿನ ಬಿಟ್ಟು ದಿನ ಮಾಡ್ತೀನಿ. ಬಟ್ ಇವತ್ತು ಮೇ ಬಿ ಹೋಗ್ಬೋದೇನೋ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಹೋಗ್ತೀನೋ ಇಲ್ಲ, ಐ ಆಮ್ ನಾಟ್ ಶ್ಯೂರ್, ಬಟ್ ಐ ವಿಲ್ ಡೂ ಮೈ ಬೆಸ್ಟ್. ನೋಡಿ ಇವಾಗ ಹೀಗಿದೆ. ಚಿಂಟೋರ ಪಪ್ಪ ಎಲ್ಲ ಹೋಗಿದ್ದಾನೆ ಹೊರಗಡೆ. ಸೊ ಇವತ್ತು ಬೇಗ ಬೇಗನೆ ಎಲ್ಲ ಇದನ್ನೆಲ್ಲ ಈಗಲೇ ಚೇಂಜ್ ಮಾಡಿಬಿಡ್ಬೋದು, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಇನ್ನು ಟೈಮ್ ಬಂದು 7:40. ಸೊ ನನಗೆ ಈಗ ಟೈಮ್ ಇದೆ ಸ್ವಲ್ಪ, 8 o'clock ತನಕ. ಆಮೇಲೆ ತಿಂಡಿ ಮಾಡ್ತೀನಿ. ಸೊ ಇದನ್ನು ಚೇಂಜ್ ಮಾಡಿಬಿಡೋಣ. ನೋಡಿ ಈ ಸ್ಥಿತಿನಲ್ಲಿದೆ ಇವಾಗ ರೂಮು. ನೋಡ್ಕೊಂಡಿದ್ದೀರಾ ಅಲ್ಲ, ಅದನ್ನು ಕ್ಲೀನಾಗಿ ಮಾಡೋಣ. ಕ್ಲೀನಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಬಿತ್ತು, ಕುರಿ ಬಿತ್ತು ನೋಡಿ. ಅದಕ್ಕೆ ಇವನಿದ್ದಾಗ ಏನೂ ಮಾಡಬಾರ್ದು, ಗಲೀಜು ಮಾಡಬೇಡ ಹಾಕಿ. ನೋಡಿ ಎಷ್ಟು ಕ್ಲೀನಾಗಿ ಹಾಸಿದ್ದೆ, ಎಲ್ಲ ಹೇಗೆ ಮಾಡ್ದ. ಡರ್ಟಿ ಬಾಯ್, ಡರ್ಟಿ ಬಾಯ್. ಇವತ್ತು ನಾನು ತಿಂಡಿಗೆ ಚಪಾತಿ ಮಾಡಿದ್ದೀನಿ. ಚಪಾತಿಗೆ ನೆಂಚೋಕ್ಕೆ ಚಟ್ನಿ ಪುಡಿ, ತುಪ್ಪ, ಯಮ್ಮಿ ಇರುತ್ತೆ, ಜಿನುತ್ತಾ ಇರಬೇಕು ತುಪ್ಪ. ಅದ್ರ ಜೊತೆಗೆ ಚಟ್ನಿ ಪುಡಿ ಮತ್ತು ಬಿಸಿ ಬಿಸಿ ಚಪಾತಿ ಇದ್ರಂತೂ ಸಖತ್ತಾಗಿರುತ್ತೆ ಗೈಸ್. ಈಗ ಸೆಕೆಂಡ್ ರೌಂಡ್ ಬಟ್ಟೆ ತೊಗೊಬಂದಿದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ಅಲ್ಲ, ಪಿಲ್ಲೋ ಕವರ್ಸ್ನ ನಾನು ಹ್ಯಾಂಡ್ ವಾಶೇ ಮಾಡೋದು. ಸೊ ಪಿಲ್ಲೋ ಕವರ್ಸ್ ಹಾಕಿದ್ದೀನಿ. ಇವಾಗ ಚಿಂಟುದು ಮತ್ತು ಅವ್ರ ಪಪ್ಪದು ಬಟ್ಟೆನ ಎತ್ಕೊಂಡು ಬಂದಿದ್ದೀನಿ. ಇದನ್ನು ರಿನ್ಸ್ ಮಾಡಿಬಿಟ್ಟು ಈಗ ವಾಶ್ ಮಾಡೋಣ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಎಲ್ಲಿ ನನ್ನ ಬಟ್ಟೆಗಳು? ಅಲ್ಲಿ ಆಲ್ರೆಡಿ ಬೆಳಗ್ಗೆನೇ ಹೋಗ್ದಿದ್ದೆ ನೋಡಿ 7 ಗಂಟೆಲಿ. ಸೊ ಅದೆಲ್ಲ ನೀರು ಸೋರ್ಕೊಂಡಿರುತ್ತೆ. ಈಗ ಇದನ್ನು ಒಗೆದ್ಬಿಟ್ಟು ನೀರು ಸೋರಿಸ್ಬಿಟ್ಟು ಮೇಲೆ ಹಾಕ್ಬಿಡೋಣ. ಸೊ ಬಟ್ಟೆ ಕೆಲಸ ಮುಗಿಯುತ್ತೆ ಗೈಸ್. ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು, ಬಟ್ಟೆ ವಾಶ್ ಎಲ್ಲ ಆಯಿತು. ಇವಾಗ ಕಾರ್ ಕ್ಲೀನ್ ಮಾಡಬೇಕು, ಬೈಕ್ ಕ್ಲೀನ್ ಮಾಡಬೇಕು, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಇದಿಷ್ಟು ಕೆಲಸ ಇದೆ. ಆ್ಯಂಡ್ ರೆಸಾರ್ಟ್ ಹತ್ರ ಹೋಗಿ ಪೂಜೆ ಮಾಡಬೇಕು. ಯಾವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಆ್ಯಂಡ್ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಅದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹಾಕಬೇಕು ಚಿಂಟು ಅವ್ರ ಪಪ್ಪಾಗೆ. ಏನಂತಾನೆ ಅನ್ನೋದ್ರ ಮೇಲೆ ನನ್ನ ಇವತ್ತಿನ ದಿನದ ಆಗು ಹೋಗುಗಳು ಡಿಸೈಡ್ ಆಗುತ್ತೆ. ಸೊ ಬನ್ನಿ ಇವಾಗ ಸ್ಕೂಲ್ ಹತ್ರ ಹೋಗೋಣ. ನಾನು ಚಿಂಟುನ ಪಿಕ್ ಮಾಡಿಕೊಂಡು ಬರೋಣ ಗೈಸ್. ಇವಾಗಿನ ಕಾಲ್ ಮಾಡಿದ್ದೆ ಚಿಂಟು ಅವ್ರ ಪಪ್ಪಾಗೆ, ಹೋಗ್ಬಿಟ್ಟು ಬನ್ನಿ ಅಂದ. ಖುಷಿ ಆಗ್ತಾಯಿದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಫೈನಲಿ. ಇನ್ನೂ ಲಗೇಜ್ ಪ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ. ಇನ್ನೂ ಅರ್ಧ ಕೆಲಸ ಬಾಕಿ ಇದೆ. ರೆಸಾರ್ಟ್ ಹತ್ರ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಲಗೇಜ್ ಪ್ಯಾಕ್ ಮಾಡಬೇಕು. ಇವತ್ತು ಅಮಾವಾಸ್ಯೆ ಗೈಸ್. ಸೊ ಹಾಗಾಗಿ ಖುಷಿ ಆಗ್ತಾಯಿದೆ. ಇವತ್ತು ಹೋಗ್ತಾ ಇದ್ದೀನಿ. ರೂಮು ಎಲ್ಲ ಕ್ಲೀನ್ ಆಯಿತು. ಇನ್ನು ಬಾತ್ರೂಮ್ ತೊಳಿಬೇಕು, ಆ್ಯಂಡ್ ಕಾರ್ ತೊಳಿಬೇಕು, ಬೈಕ್ ತೊಳಿಬೇಕು, ನಾನು ಸ್ನಾನ ಮಾಡ್ಕೋಬೇಕು. ಬೇಜಾನ್ ಕೆಲಸ ಇದೆ. ಬನ್ನಿ ಬೇಗ ಬೇಗ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ರೂಮೆಲ್ಲ ಕ್ಲೀನ್ ಆಯಿತು. ಗೈಸ್ ನಿಜ ಹೇಳ್ತೀನಿ, ರೂಮು ಈ ರೀತಿ ಏನಾದರೂ ಕ್ಲೀನಾಗಿ ತಣ್ಣಗೆ ಶಾಂತವಾಗಿ ಇದ್ರೆ ಎಷ್ಟು ಚೆಂದ ಫೀಲ್ ಆಗುತ್ತೆ ಗೊತ್ತಾ. ಸಖತ್ತಾಗಿ ಅನಿಸುತ್ತೆ. ಏನೋ ಒಂಥರ ಕಾಮ್ ಅನಿಸುತ್ತೆ. ಈಗ ನನ್ನ ರೂಮ್ ಹಾಗೆ ಇದೆ, ತುಂಬ ಶಾಂತವಾಗಿ ಪ್ರಶಾಂತವಾಗಿ ಇದೆ, ಫುಲ್ ಕ್ಲೀನಾಗಿ. ಐ ಜಸ್ಟ್ ಲವ್ ಮೈ ರೂಮ್ ಗೈಸ್. ಹೆತ್ತವ್ರಿಗೆ ಹೆಗಣ ಮುತ್ತು ಅಂತಾರಲ್ಲ, ಹಾಗೆ ಇರೋದ್ರಲ್ಲಿ ನನಗೆ ನನ್ನ ರೂಮ್ ತುಂಬ ಇಷ್ಟ. ಬನ್ನಿ ಹೋಗೋಣ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಚಿಂಟೋರ್ ಪಪ್ಪ ಇವಾಗ ಪರ್ಮಿಷನ್ ಕೊಟ್ಟಿದ್ದಾನೆ, ಹೋಗಿ ಬನ್ನಿ ಅಂದಿದ್ದಾನೆ. ಬಟ್ ಈ ವಿಷಯ ನಮ್ಮ ಚಿಂಟುಗೆ ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ನಾನು ಚಿಂಟುಗೆ ಹೇಳಲ್ಲ. ಅವನಿಗೆ ನಾವಿನ್ನೂ ಹೋಗಲ್ಲ ಪುಟ್ಟ, ಪಪ್ಪ ಪರ್ಮಿಷನ್ ಕೊಟ್ಟಿಲ್ಲ, ಬೇಕಾದರೆ ನೀನು ಕೇಳು, ಆಮೇಲೆ ಹೋಗೋಣ ಅಂತ ಎಲ್ಲ ಹೇಳ್ತೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಗೈಸ್ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಕಾರನ್ನು ಈಗ ಒಳಗೆ ಹಾಕೋಣ, ವಾಶ್ ಮಾಡಬೇಕು ಗೈಸ್.
ಇವಾಗ ಕಾರು ಮತ್ತು ಬೈಕ್ನ ವಾಶ್ ಮಾಡೋಣ ಅಂತ ಬರ್ತಾ ಇದ್ದೀನಿ ಗೈಸ್. ಬನ್ನಿ ಇವಾಗ ಕಾರ್ ವಾಶ್ ಮಾಡೋಣ. ಬಕೆಟಲ್ಲಿ ನೀರು ಎತ್ತಾಕೊಬಂದು ಗಂಟೆಗಟ್ಟಲೆ ಕಾರ್ ತೊಳೆಯೋಷ್ಟು ಟೈಮ್ ಇಲ್ಲ, ಬೈಕ್ ತೊಳೆಯೋಷ್ಟು ಟೈಮ್ ಇಲ್ಲ, ಬೇಗ ಬೇಗ ಕೆಲಸ ಮಾಡಬೇಕು. ಹಾಗಾಗಿ ಅಲ್ಲೇ ಪೈಪ್ ಇತ್ತು, ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡು ಹಾಗೆ ಪೈಪಲ್ಲೇ ನೀರನ್ನ ಸ್ಪ್ರೇ ಮಾಡಿ ಸ್ವಲ್ಪ ವಾಶ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಬರೀ ನಮ್ಮ ಗಾಡಿಗಳಷ್ಟೇ ತೊಳ್ಕೊಳ್ಳಿಲ್ಲ, ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಗಾಡಿಗಳು ಸಹ ನಿಂತಿದ್ವು, ಅದಕ್ಕೂ ಸಹ ವಾಟರ್ ಸ್ಪ್ರೇ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಪೂಜೆನ ಬಂದು ಮಾಡ್ತಾರೆ, ಈವನ್ ನನ್ನ ಕಾರ್ಗೂ ಅವರೇ ಬಂದು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇನ್ನೇನಿದಲ್ಲ ಪಾಪ ಅವ್ರು ಬಂದು ಯಾಕೆ ವಾಶ್ ಮಾಡಬೇಕು, ನಾನೇ ವಾಶ್ ಮಾಡಿಬಿಡೋಣ, ಹೇಗೂ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಅದನ್ನು ವಾಶ್ ಮಾಡಿದೆ. ಗೈಸ್ ಇವತ್ತು ಎಷ್ಟು ಬಟ್ಟೆ ಹೋಗಿದ್ದೀನಿ ಗೊತ್ತಾ? ಜಾಸ್ತಿ ಬಟ್ಟೆ ಹೋಗ್ದಿದ್ದೀನಿ. ಫಸ್ಟ್ ಶಿಫ್ಟ್ ಒಂದು ಸಲ ಬಟ್ಟೆ ಹೋಗಿದ್ದೆ ಅಲ್ಲ, ಸೆಕೆಂಡ್ ಶಿಫ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್, ಇಷ್ಟು ಬಟ್ಟೆ ಯಪ್ಪ. ನೋಡಿ ನೋಡಿ ನೋಡಿ, 3 ವಯರ್ ಬಟ್ಟೆ ಹೋಗ್ದಿದ್ದೀನಿ ಇವತ್ತು. ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದೆ ಅಲ್ಲ, ಸೊ ಹಾಗಾಗಿ ಬಟ್ಟೆ ಜಾಸ್ತಿ ಆಯಿತು. ಬಟ್ ಬೆಡ್ ಸ್ಪ್ರೆಡ್ ಏನು ಒಗ್ದಿಲ್ಲ ನಾನು, ಏನದು ಬರೀ ಪಿಲ್ಲೋ ಕವರ್ಸ್ ಅಷ್ಟೇ ವಾಶ್ ಮಾಡಿದ್ದೀನಿ, ಹ್ಯಾಂಡ್ ವಾಶ್. ಎಲ್ಲ ಗಾಡಿಗಳ್ನೂ ವಾಶ್ ಮಾಡಿಬಿಟ್ಟೆ, ನನ್ನ ಕಾರ್ನೂ ಸಹ ವಾಶ್ ಮಾಡಿದೆ, ಲೈಟಾಗಿ ವಾಶ್ ಮಾಡಿದ್ದೀನಿ ನೋಡಿ. ಫುಲ್ ವಾಶ್ ಆಗಿದೆ. ಈಗ ಪೂಜೆ ಮಾಡಬೇಕು ನೆಕ್ಸ್ಟ್. ಲೈಟಾಗಿ ವಾಶ್ ಮಾಡಿದ್ದೀನಿ. ಚಿಂಟು ಬಂದ. ಹೊಸದು ಕಟ್ಕೊಂಡ್ಯಾ? ಯಾಕೆ ತಗೊಂಡೆ? ಬೇಡ ಅಂತ. ಚಿಂಟು ಪಾಪು ಮುತ್ಕೊಂಡೆ ಈಗ ಇದು. ಯಾಕೆ? ಎಕ್ಸ್ಟ್ರಾ. ಹಾಂ ಗಲೀಜೆಲ್ಲ ಹೋಯ್ತು. ಅನ್ನಕ್ಕಿಟ್ಟಿದ್ದೆ ಮೆಣಸಿನ ಪುಡಿ. ಗೈಸ್ ನಾನಿಲ್ಲೇನು ಎಮರ್ಜೆನ್ಸಿಯಾಗಿ ದಿಢೀರಂತ ಯೂಸ್ ಮಾಡ್ತೀನಲ್ಲ, ಅದೆಲ್ಲ ನಮ್ಮಮ್ಮ ಮಾಡಿಕೊಟ್ಟಿರೋದೆ. ಮೆಣಸಿನ ಪುಡಿ, ಚಟ್ನಿ ಪುಡಿ, ತುಪ್ಪ, ಪ್ರತಿಯೊಂದು ಪಾಪ ನಮ್ಮಮ್ಮನೇ ಮಾಡಿಕೊಡ್ತಾರೆ. ಜೊತೆಗೆ ಮೆಣಸಿನ್ಕಾಯಿ ಚಟ್ನಿ ಎಲ್ಲದು ಸಹ. ಆಕ್ಸಿಡೆಂಟ್ ಆಗೋಯ್ತಂತೆ. ಯಾರಿಗೆ? ಬೈಲೆ ಹತ್ರ ಇಲ್ಲಿ ಇಟ್ಕೊ. ಆಗಲ್ಲಮ್ಮ, ಹಿಂಗೆ ಇಟ್ಕೊ. ಗೊತ್ತಾ ಅಮ್ಮ ನಂಗೆ ಬೇಡಮ್ಮ, ನಂಗೆ ಆಗಲ್ಲ, ಕಷ್ಟಮ್ಮ. ಹಾಂ ಎಷ್ಟು ಈಸಿ ನಾಟಕ ಆಡ್ತೀಯ ನೀನು. ಇಂಥ ನಾಟಕ ಮಂಗನಿಂದ ಮಾನವ ಥರ ಆಡ್ತೀಯ, ಮುತ್ತು ಮಗ. ಗೈಸ್ ಟೂಟ್ ಗಯಾ ಅಂತಾರ, ಏನಂತಾರೆ? ಟೂಟ್ ಗಯಾ ಗೈಸ್, ಟೂಟ್ ಗಯಾ ಫ್ಲಿಪ್ಕಾರ್ಟ್. ನಮ್ಮದೇ ತಪ್ಪು ಅನಿಸುತ್ತೆ ಗೈಸ್. ತೇವ ಇರೋ ಟೈಲ್ಸಿಗೆ ಅಣಿಸಿದ್ವಲ್ಲ, ಅದು ಹಿಂಗಾಯಿತು. ಬನ್ನಿ ಚೇಂಜ್ ಮಾಡೋಣ. ಇಲ್ಲಿಗೆ ದಂಟಲ್ಲ ಅಮ್ಮ, ಇಲ್ಲಿ ವೆಟ್ ಇದ್ದಲ್ಲ, ಸೊ ಇದನ್ನ ರೂಮಿಗೆ ಶಿಫ್ಟ್ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್ ಹಿಂಗೆ ಎದುರಿಸ್ತಾನೆ. ಗೈಸ್ ಆ್ಯಕ್ಚುಲಿ ನಾನು ಸ್ವಲ್ಪನೂ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ ಅಲ್ಲಿ ಆ್ಯಕ್ಚುಲಿ ವೆಟ್ನೆಸ್ ಇತ್ತಲ್ಲ, ಸೊ ಸ್ಟಿಕ್ ಆಗಿರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇದು ಡ್ರೈ ಏರಿಯಾ ಅಲ್ಲ, ಸೂಪರ್ ಅಲ್ಲ ಗೈಸ್? ಹೆಂಗೆ ನಾವು ನೋಡಿ ಗೈಸ್ ಹೆಂಗಂತಾನೆ ಕಂತ್ರಿ ಡಾಗ್. ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ಇಲ್ಲಿ ಆ್ಯಕ್ಚುಲಿ ನಮ್ಮನೆ ಇಷ್ಟೊಂದು ಚಾರ್ಜ್ ಕೇಬಲ್ಸ್ ಎಲ್ಲ ಇದ್ದಾವೆ ಅಲ್ಲ, ಇಲ್ಲಿ ಎಲ್ಲ ಮೆಸಪ್ ಆಗ್ತಾ ಇತ್ತು. ಸೊ ಇವಾಗ ಯಾವುದು ಬೇಡ ಅಲ್ಲ, ಅದನ್ನ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಹೆಂಗೆ ಸೊಪ್ಪು ನೋಡಿ. ಎಲ್ಲಿಗೆ ರೆಡಿ ಆಗೋದು ಮಗನೇ? ನೋ, ಕೇಳಿ ನಿಮ್ಮ ಅಪ್ಪನ ಕೇಳು. ನೋಡಿ ಗೈಸ್, ಏನ್ ತಲೆ ಇಲ್ಲ ಇವನಿಗೆ. ಹಂಗೆ ಹಾಕ್ತೀನಿ ನಾನು, ಹಂಗೆ ಹಾಕ್ತೀನಿ. ಗೈಸ್ ನೋಡಿ ಗೈಸ್ ಎಷ್ಟು ಚಂದ ಕಾಣ್ತಾ ಇದೆ. ಎಲ್ಲಿಗೆ ಹೋಗ್ತೀವಿ? ಯಾರು ಕಳಿಸ್ತಿರೋರು?
ಬೆಳಗ್ಗೆ ಕೇಳಿದೆ ತಾನೇ ನಾನು ನಿನಗೆ, ಏ ಹೇಳಿದೆ ತಾನೇ. ನಾನು ಗೊತ್ತಿಲ್ಲ, ಇವತ್ತು ಹೋಯ್ತಿದೀವಿ ಅಷ್ಟೇ. ನೀನು ಹೋಗು, ನಿನ್ಗೆ ಬಸ್ ಹತ್ತಿಸ್ತೇನೆ. ಏಯ್ ನೀನು ಬಗ್ಗೆ ಸರಿ ಇಲ್ಲ ಅಂದ್ರೆ ನೋಡು, ಸರಿ ಇರಲ್ಲ. ಏನು 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 ಯಾಕೆ ಬಗ್ಗೆ ಸರಿ ಇದು ಲೂಸಾ ನಿನ್ಗೆ? ಏನು ನೀನ್ ಲೂಸ್ ತರ ಆಡ್ಬೇಡ ಚಿಂಟು. ನಾನು ನಿನ್ಗೆ ನೆನ್ನೆಯಿಂದನೂ ನನ್ನ ಕೈಲಿ ಆಗಲ್ಲ, ನಾನು ಹೋಗ್ಲೇಬೇಕು. ರೆಸಾರ್ಟ್ ಯಾರೋ ನಾನು ನೋಡ್ಕೊತಾರೆ ಹೋಗ್ಲೇಬೇಕು. ಗೈಸ್. ನೋಡಿ ಗೈಸ್, ರೆಸಾರ್ಟ್ ನೋಡ್ಕೊಳ್ಳೋದಿದೆ. ರೆಸಾರ್ಟ್ ನೋಡ್ಕೊಳ್ಳೋದಿದ್ರೆ ಅದ್ ನನ್ ತಪ್ಪ. ಹುಡುಕ್ಬೇಕು ಕೆಲ್ಸದವ್ರನ್ನ. ಮೊನ್ನೆ ಏನ್ ಮಾಡ್ತಿದ್ದೆ? ಏನ್ ಹಿಂಗ್ ಅಂದ ತಕ್ಷಣ ಕೆಲ್ಸದವ್ರು ಸಿಕ್ಬಿಡ್ತಾರೆ? ಹುಡುಕ್ಬೇಕು, ಕಾಲ್ ಮಾಡ್ಬೇಕು ಬೇರೆಯವ್ರಿಗೆ. ಕೆಲ್ಸದವ್ರು ನಾನು ಹೇಳೋರ್ಗೆಲ್ಲ ಹೇಳಿದೀನಿ. ಯಾರು ಹೇಳಿದ್ದೆ? ಹೇಳಿದೀನಿ. ನೋಡಿ ಗೈಸ್ ಹೇಗೆ ಆಡ್ತಾನೆ. ಇವನಿಗೆ ಊರಿಗೆ ಹೋಗೋದೇ ಇಂಪಾರ್ಟೆಂಟ್ ಅಂತೆ. ನನ್ನ ಕಷ್ಟ, ಅವ್ರ ಅಪ್ಪನ ಕಷ್ಟ. ಅಣ್ಣ, ಎಲ್ಲರ ಕಷ್ಟ ತಿಳ್ಕೊಂಡು ಜೀವನ ಮಾಡಬೇಕು. ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಯಾವಾಗಲೂ ಸುಖವಾಗೇ ಇರೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಇಂತಿಂಥ ಟೈಮಲ್ಲಿ ಇಂತಿಂತ ಅಂತ ನಿಮಗೆಲ್ಲ ಬರ್ದು ಕಳ್ಸೋದು. ಆಯ್ತು, ಬಾಯ್ ಮುಚ್ಚು. ಈ ಸಲ ಇಲ್ಲ ಬಿದ್ದಿರು. ನನ್ನ ಕೈಲಿ ಆಗಲ್ಲ. ನಿಮ್ಮಪ್ಪಂಗೆ ಫೋನ್ ಮಾಡಿ. ನೀನ್ ಅದು ಆಫ್ ಮಾಡು. ನಿಮ್ಮಪ್ಪ ನಾನು ಫೋನ್ ಮಾಡಲ್ಲ, ಅದು ಆಫ್ ಮಾಡು. ಯಾಕೆ ಮಾಡಲ್ಲ? ನಂಗೆ ಆಗಲ್ಲ. ಯಾಕೆ ಮಾಡಲ್ಲ? ನಾನು ಬೆಳಗ್ಗೆ ಕೇಳಿದ್ದೆ ಒಂದ್ಸಲ ಅಲ್ಲ. ಸುಮ್ ಕುತ್ಕೊಳ. ನೀನ್ ಕೇಳಿದ್ದ? ಸುಮ್ನೆ ಹೇಳ್ಬೇಡ. ಮತ್ತಿನ್ಯಾರು ಕೇಳಿದಪ್ಪ? ಯಾರು ಕೇಳಿದ್ದು? ಅಪ್ಪ ಏನಂದ? ಮಧ್ಯಾಹ್ನ ಕಾಲ್ ಮಾಡಿ ಅಂದ ಅಲ್ಲ. ನನಗೆ ಗೊತ್ತಿಲ್ಲ, ನಾನು ಹೋಗ್ತಿದ್ದೀನಿ. ನಾನು ನೀನು ಹೋಗ್ತಾ ಇದೀವಿ ಇವತ್ತಷ್ಟೇ. ಗೈಸ್ ನೋಡಿ ಗೈಸ್, ಒಳ್ಳೆ ಹುಚ್ಚು ನನ್ನ ಮಗ ಆಡ್ದಂಗೆ ಆಡ್ತಾನೆ. ಹುಚ್ಚಾನೆ. ನನಗೊಂಥರ ಹುಚ್ಚು ಹಿಡಿದ್ರೆ ಅವನಿಗೊಂಥರ ಹುಚ್ಚು. ಸುಮ್ಮನಿರಲ್ಲ. ನೀನು ಬೇಕಾದ್ರೆ ಕಾಲ್ ಮಾಡು, ಪರ್ಮಿಷನ್ ತಗೋ. ನನಗೆ ಗೊತ್ತಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಯು ಕಾಲ್ ಯುವರ್ ಪಪ್ಪ, ಟೇಕ್ ಪರ್ಮಿಷನ್, ಐ ವಿಲ್ ಲೀವ್ ಯು. ನೋ, ಯು ಶುಡ್ ಆಲ್ಸೋ ಕಮ್. ಪುಟಾಣಿ, ನಾನು ನಿನಗೆ ಅದು ಆಫ್ ಮಾಡು. ನನಗೆ ಅದು ಹಿಡ್ಕೊಂಡೆ ನಂಗೆ ಮಾತಾಡಬೇಡ. ಗೈಸ್ ನೋಡಿ, ಯಾರಿಗೂ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಮಾತಾಡೋ ಗಟ್ಸ್ ಇಲ್ಲ. ಗಟ್ಸ್ ಓನ್ಲಿ ಫಾರ್ ಶ್ವೇತಾ. ಗಟ್ಸ್. ಸುಮ್ ಕುತ್ಕೊಳ್ಳಮ್ಮ, ಆಫ್ ಮಾಡಮ್ಮ. ತಿಂದೆ ಚೈತಾ? ಗೈಸ್, ಒಂದು ದೊಡ್ಡ ಲೋಟ, ದೊಡ್ಡದಲ್ಲ ಮುಕ್ಕಾಲು ಲೋಟ ಮಾಡಿದ್ದೆ ಗೈಸ್. ಎಲ್ಲ ಬಡ್ದು ಬಾಯಿಗೆ ಹಾಕೊಂಡ. ನನಗೆ ಸ್ವಲ್ಪನೂ ಕೊಡಲಿಲ್ಲ. ನಾನು 4 ತುತ್ತು ತಿಂದಿರೋದು. ಫುಲ್ ಬಡ್ದು. ಇನ್ನೂ ತಗೋಬಾರಮ್ಮ ಅಂತೆ. ಏನೇನು ತಗೋಬರ್ಲಿ? ಸುಮ್ಮನೆ ಆಫ್ ಮಾಡು. ಎಲ್ಲಿಂದ ತಗೋಬರ್ಲಿ? ಮೆಣಸಿನ ಪುಡಿ, ಅನ್ನ, ತುಪ್ಪ ಅಂದರೆ ಆಯಿತು ಗೈಸ್. ನಾನು ಅಷ್ಟೇ ತುಂಬ ತಿಂತೀನಿ. ಬಟ್ ನಾನು ಮಾಡೋದೇ ಇಷ್ಟು. ನಾನು ಸಾಕು, ನಾನು ಲಿಮಿಟ್ ಆಗಿರ್ಬೇಕು ಅಂದ್ಬಿಟ್ಟು ಮಾಡಿದ್ರೆ ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಎಲ್ಲ ಬಡ್ದು ಬಾಯಿಗೆ ಹಾಕೊಂಡ. ನಾನು ಆ್ಯಕ್ಚುಲಿ ನಿನ್ಗೆ ಏನು ಪ್ರಾಬ್ಲಮ್ ಆಗ್ತಿದ್ದಕ್ಕೆ? ವಾಂತಿ ಮಾಡ್ತೀಯಾ? ಕಕ್ತಿಯಲ್ಲ, ಕಕ್ಕು ಕಕ್ಕು. ನೋಡಿ ಗೈಸ್, ಏನೋ ವಾಂತಿ ಮಾಡೋಂಥರ ಎಲ್ಲ ವಾಪಸ್ ಕೊಡೋಂಥರ ಕೇಳ್ತಾ ಇದ್ದಾನೆ. ವಾಪಸ್ ಕೊಡ್ತೀಯಾ? ಕ್ಲೀನಾಗಿ ಕೊಡ್ಬೇಕು. ಅದೆಲ್ಲ ಚಿಂಟು ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಾನು ಊರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಆ್ಯಂಡ್ ಹೋಗೋಕ್ಕಾಗ್ತಾ ಇಲ್ಲ. ಅಮ್ಮ ಮೋಸ್ಟ್ ಪ್ರಾಬ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಅವ್ನಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅವನಿಗೆ ಕೋಪ ಎಲ್ಲ ಬರ್ತಾ ಇದೆ, ಬೇಜಾರಾಗ್ತಾ ಇದೆ, ನನ್ನ ಮೇಲೆ ರೇಗಾಡ್ತಾ ಇದ್ದಾನೆ. ಅದೆಲ್ಲ ತೀರಿಸ್ಕೋತಾ ಇದ್ದಾನೆ. ಬಟ್ ನಾನು ಅವನಿಗೆ ಹೇಳಿಲ್ಲ. ಅವ್ರ ಪಪ್ಪ ಪರ್ಮಿಷನ್ ಕೊಟ್ಟಿದ್ದಾನೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀವಿ ಅಂತ. ನೋಡೋಣ ಎಲ್ಲಿ ತನಕ ಹಿಂಗೆ ರೇಗಾಡ್ತಾ ಇರ್ತಾನೆ ಅಂತ. ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ನ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಏನಾಗುತ್ತೆ ಅಂತ ಕಾದು ನೋಡಿ. ಚಿಂಟು ಗೊತ್ತಾಯ್ತೋ ಇಲ್ಲೋ ಅಂತ. ಓಕೆನಾ? ಬಾಯ್ ಗೈಸ್, ಟೇಕ್ ಕೇರ್, ಲವ್ ಯು ಆಲ್.